ಹೊಸ ವರ್ಷಕ್ಕೆ 320 ಎಲೆಕ್ಟ್ರಿಕಲ್ ಎಸಿ ಬಸ್ಗಳ ಓಡಾಟ. ಬೆಂಗಳೂರಿನಲ್ಲಿ ಸಂಚರಿಸುವ 320 ಎಲೆಕ್ಟ್ರಿಕಲ್ ಎಸಿ ಬಸ್ಗಳು, ರಾಜ್ಯದಲ್ಲಿ ಬಿಎಂಟಿಸಿಯ 320 ಎಲೆಕ್ಟ್ರಿಕಲ್ ಎಸಿ ಬಸ್ಗಳ ಸಂಚಾರ ಆರಂಭವಾಗಲಿದೆ. ಮೆಜೆಸ್ಟಿಕ್ನಿಂದ ವಿಮಾನ ನಿಲ್ದಾಣದವರೆಗೂ ಕೂಡ ಸಂಚಾರ ಆರಂಭವಾಗಲಿದ್ದು 320 ಎಸಿ ಎಲೆಕ್ಟ್ರಿಕಲ್ ಬಸ್ಗಳಿಗೆ ಟೆಂಡರ್ ಕರೆದಿದೆ ಸರ್ಕಾರ. ವರ್ಕ್ ಆರ್ಡರ್ ಪಡೆದುಕೊಂಡಂತ ಓಮ್ ಕಂಪನಿ 12 ವರ್ಷಕ್ಕೆ ಗುತ್ತಿಗೆ ಆಧಾರದಲ್ಲಿ ಬಿಎಂಟಿಸಿಗೆ 320 ಬಸ್ಗಳನ್ನು ನೀಡಲಿದೆ. ಹೊಸ ವರ್ಷಕ್ಕೆ 320 ಎಲೆಕ್ಟ್ರಿಕಲ್ ಎಸಿ ಬಸ್ಗಳ ಸಂಚಾರ ಆರಂಭವಾಗಲಿದೆ. ಬೆಂಗಳೂರಿನಲ್ಲಿ ಸಂಚರಿಸಲಿವೆ 320 ಎಲೆಕ್ಟ್ರಿಕಲ್ ಎಸಿ ಬಸ್ಗಳು. ರಾಜಧಾನಿಯಲ್ಲಿ ಬಿಎಂಟಿಸಿಯ 320 ಎಲೆಕ್ಟ್ರಿಕಲ್ ಎಸಿ ಬಸ್ಗಳ ಸಂಚಾರ ಆರಂಭವಾಗಲಿದೆ. ಮೆಜೆಸ್ಟಿಕ್ನಿಂದ ವಿಮಾನ ನಿಲ್ದಾಣವರೆಗೂ ಕೂಡ ಈ ಒಂದು ಸಂಚಾರ ಆರಂಭವಾಗಲಿರುವಂಥದ್ದು. ಈ ಒಂದು ಎಸಿ ಬಸ್ಗಳು ಮೆಜೆಸ್ಟಿಕ್ನಿಂದ ವಿಮಾನ ನಿಲ್ದಾಣವರೆಗೂ ಕೂಡ ಸಂಚಾರವನ್ನು ಮಾಡಲಿದ್ದಾವೆ. ಹೊಸ ವರ್ಷಕ್ಕೆ 320 ಎಲೆಕ್ಟ್ರಿಕಲ್ ಬಸ್ಗಳು ಸಂಚಾರವನ್ನು ಆರಂಭಿಸಲಿದ್ದಾವೆ. ಹೊಸ ವರ್ಷಕ್ಕೆ 320 ಎಲೆಕ್ಟ್ರಿಕಲ್ ಬಸ್ಗಳು ಸಂಚಾರವನ್ನು ಆರಂಭ ಮಾಡಲಿದ್ದಾವೆ. ಬೆಂಗಳೂರಿನಲ್ಲಿ ಸಂಚರಿಸಲಿವೆ 320 ಎಲೆಕ್ಟ್ರಿಕಲ್ ಬಸ್ಗಳು. ಮೆಜೆಸ್ಟಿಕ್ನಿಂದ ವಿಮಾನ ನಿಲ್ದಾಣವರೆಗೂ ಕೂಡ ಈ ಒಂದು ಸಂಚಾರ ಆರಂಭವಾಗಲಿದೆ. ಎಲೆಕ್ಟ್ರಿಕಲ್ ಬಸ್ಗಳ ಸಂಚಾರ ವಿಮಾನ ನಿಲ್ದಾಣದಿಂದ ಮೆಜೆಸ್ಟಿಕ್ ಟು ವಿಮಾನ ನಿಲ್ದಾಣ. ಈ ಒಂದು ವರ್ಕ್ ಆರ್ಡರ್ ನ ಓಮ್ ಕಂಪನಿ ಪಡ್ಕೊಂಡಿದ್ದಂತು. ಹೊಸ ವರ್ಷಕ್ಕೆ 320 ಎಲೆಕ್ಟ್ರಿಕಲ್ ಎಸಿ ಬಸ್ಗಳ ಓಡಾಟ ಆರಂಭವಾಗಲಿದೆ. ಹೊಸ ವರ್ಷಕ್ಕೆ 320 ಎಲೆಕ್ಟ್ರಿಕಲ್ ಬಸ್ಗಳ ಸಂಚಾರ ಆರಂಭವಾಗಲಿದೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಜನವರಿಯಲ್ಲಿ 320 ಹೊಸ ಎಸಿ ಬಸ್ಗಳನ್ನ, ವಿದ್ಯುತ್ ಚಾಲಿತ ಬಸ್ಗಳನ್ನ ನಗರದಲ್ಲಿ ಓಡಿಸಲಿದೆ. ಓಮ್ ಕಂಪನಿ ಈ ಬಸ್ಗಳನ್ನ 12 ವರ್ಷಗಳ ಗುತ್ತಿಗೆ ಆಧಾರದ ಮೇಲೆ ಒದಗಿಸ್ತಾ ಇದೆ. ಬಸ್ಗಳ ಚಾಲಕರನ್ನ ಅಶೋಕ್ ಲೇಲ್ಯಾಂಡ್ ನೇಮಿಸಲಿದೆ ಮತ್ತು ನಿರ್ವಾಹಕರನ್ನ ಸರ್ಕಾರ ನೇಮಿಸಲಿದೆ ಅಂತೆ. ಈ ಬಸ್ಗಳು ಮೆಜೆಸ್ಟಿಕ್ನಿಂದ ವಿಮಾನ ನಿಲ್ದಾಣವರೆಗೂ ಕೂಡ ಸಂಚಾರವನ್ನು ಮಾಡಲಿದೆ ಮತ್ತು ನಗರದ ಈ ಒಂದು ಬಸ್ಗಳಿಂದ ನಗರದಲ್ಲಿ ವಾಯು ಮಾಲಿನ್ಯವನ್ನ ಕಡಿತ ಮಾಡಲು ಸಹಾಯವಾಗುತ್ತೆ ಅಂತ ಹೇಳ್ಕೊಂಡಿರುವಂಥದ್ದು. ಹೊಸ ವರ್ಷಕ್ಕೆ ಬಿಎಂಟಿಸಿ ಈಗ ಏನು ಬಿಎಂಟಿಸಿ ಬಸ್ಸಲ್ಲಿ ಸಂಚಾರ ಮಾಡೋರಿಗೆ ಖುಷಿ ಸುದ್ದಿಯನ್ನು ಕೊಟ್ಟಿರುವಂಥದ್ದು. 12 ವರ್ಷಕ್ಕೆ ಗುತ್ತಿಗೆ ಆಧಾರದಲ್ಲಿ 320 ಬಸ್ಗಳನ್ನ ಓಮ್ ಕಂಪನಿ ತೆಗೆದುಕೊಳ್ಳಲಾಗ್ತದೆ. 1 ಕಿಲೋಮೀಟರ್ಗೆ 65 ರೂಪಾಯಿಂದ 80 ಪೈಸೆಯಂತೆ ಬಿಎಂಟಿಸಿ ಈ ಬಸ್ಗಳು ಹಣವನ್ನು ನೀಡಲಿದೆ. ಎಲೆಕ್ಟ್ರಿಕಲ್ ಬಸ್ಗಳಿಗೆ ಚಾಲಕರನ್ನ ಅಶೋಕ್ ಲೇಲ್ಯಾಂಡ್ ಕಂಪನಿ ನೇಮಕ ಮಾಡುತ್ತೆ. ನಿರ್ವಾಹಕರನ್ನ ಸರ್ಕಾರ ನೇಮಕ ಮಾಡಲಿದೆ ಅಂತೆ. ಡಿಸೆಂಬರ್ 15 ನಂತರ